ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಕಂಡು ಕೇಳಿರದಂತಹ ಒಂದು ದೊಡ್ಡ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಬಹುಶಃ ಯಾವ ಭಾಷೆಯಲ್ಲೂ ಕೂಡ ಆಗದಂತಹ ಮತ್ತು ಯಾವ ಸೀಸನ್ನಲ್ಲೂ ಕೂಡ ಆಗದಂಥ ಒಂದು ಡೆವಲಪ್ಮೆಂಟ್ ಈ ಬಾರಿ ನಡೆದಿದೆ. ಕಳೆದ ಸೀಸನ್ನೇ ಸಾಕಷ್ಟು ವಿಘ್ನದ ನಡುವೆ ಮುಗಿದು ಹೋಗಿತ್ತು. ಯಾವುದು ಬಿಗ್ ಬಾಸ್ ಸೀಸನ್ 10 ಇದೆಯಲ್ಲ, 10, 11 ಸಾಕಷ್ಟು ವಿಘ್ನಗಳ ನಡುವೆ ಮುಗಿದು ಹೋಗಿತ್ತು. ಅದರಲ್ಲೂ ಕೂಡ 11 ಆಲ್ಮೋಸ್ಟ್ ಅಲ್ಲಿ ಮುಚ್ತಾರೆ ಅಂತಲೇ ಅಂದ್ಕೊಂಡಿದ್ರು ಸಾಕಷ್ಟು ಜನ. ಬಟ್ ಏನೋ ಒಂದು ಹಾಗೆ ಹೀಗೆ ಆಗಿಬಿಟ್ಟು ಮುಂದೆ ಹೋಯಿತು. ಆದರೆ ಈ ಬಾರಿ ಆ ರೀತಿ ಆಗಲಿಲ್ಲ. ಸೀಸನ್ 12 ಇದೆಯಲ್ಲ, ಕೊನೆಗೂ ಕೂಡ ಬೀಗ ಬಿದ್ದೇ ಬಿಡ್ತು. ಯಾರು ಆರಂಭದಲ್ಲಿ ಹೇಳಿದ್ರು ನೋಡಿ, ಬಿಲ್ಡಪ್ಪನ್ನು ಕೊಟ್ಟಿದ್ರಲ್ಲ, ಕಿಚ್ಚ ಸುದೀಪ್ ಬಂದು ಒಂದು ಮಾತನ್ನು ಹೇಳಿದರು ಪ್ರೋಮೋದಲ್ಲಿ. ಏನೋ, ಈ ಬಾರಿಯ ಸೀಸನ್ 12 ನೀವು ಅಂದ್ಕೊಂಡಿರೋ ಹಾಗೆ ಇರಲ್ಲ, ನೀವು ಹೀಗೇ ಆಗುತ್ತೆ ಅಂದರೆ ಕಳೆದ 11 ಸೀಸನ್ನನ್ನು ನೋಡಿದ್ದೀರಾ, ಹೀಗೆ ಆಗುತ್ತೆ ಅಂತೇಳಿ ಅಂದ್ಕೊಂಡ್ರೆ ಅದು ಭ್ರಮೆ ಅಂಥೇಳಿ ಹೇಳಿದರು. ಆದರೆ ಅದು ಭ್ರಮೆ ಅಲ್ಲ, ಈಗ ಅಧಿಕಾರಿಗಳು ಮಾಡಿದ್ರಲ್ಲ ಅದು ದಿಗ್ಭ್ರಮೆ ಅನ್ನೋದನ್ನು ಸಾಬೀತಾಗಿದೆ. ಜೊತೆಗೆ ನೀವು ಕಂಡು ಕೇಳರಿಯಾದಂಥ ಟ್ವಿಸ್ಟ್ಗಳು ಇಲ್ಲಿರ್ತವೆ ಅಂಥೇಳಿ ಇವರೇನು ಪ್ರೋಮೋ ಬಿಟ್ಟಿದ್ರಲ್ಲ, ಆ ಪ್ರೋಮೋದ ರೀತಿಯ ಟ್ವಿಸ್ಟನ್ನು ಕೊಟ್ಟಿರೋದು ಸರ್ಕಾರದ ಅಧಿಕಾರಿಗಳು. ಅಫ್ಕೋರ್ಸ್ ಇದೊಂದು ರಾಜಕೀಯ, ಇದೊಂದು ಉದ್ದೇಶಪೂರ್ವಕ, ಜೊತೆಗೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಆಯಾಮಗಳಿದ್ದಾವೆ. ನೋ ಡೌಟ್. ಯಾಕಂತ ಹೇಳಿದ್ರೆ ಇದಕ್ಕಿಂತ ಅದೆಷ್ಟೋ ಕಾನೂನನ್ನು ನಿಯಮ ಬಾಹಿರವಾಗಿ ಬೆಂಗಳೂರಿನಲ್ಲಿ ಕಟ್ಟಿರುವಂಥ ಅದೆಷ್ಟೋ ಕಟ್ಟಡಗಳಿದ್ದಾವೆ, ಅದೆಷ್ಟೋ ಉದ್ಯಮಗಳಿದ್ದಾವೆ. ನೀವು ಒಂದು ಚಿಕ್ಕ ಏರಿಯಾಕ್ಕೆ ಹೋದ್ರೂ ಕೂಡ ಅಲ್ಲೊಂದು 20-30 ಇದೇ ರೀತಿಯಾದಂಥ ಅಕ್ರಮಗಳು ನಡೆದಿರ್ತವೆ. ಇದಕ್ಕಿಂತ ಉಗ್ರವಾದಂಥ ಅಕ್ರಮಗಳು ಕೂಡ ನಡೆದಿರ್ತವೆ. ಬಟ್ ಅದ್ಯಾವುದು ಕೂಡ ಈ ಅಧಿಕಾರಿಗಳ ಕಣ್ಣಿಗೆ ಕಾಣಲಿಲ್ವಾ? ಬಿಗ್ ಬಾಸ್ ಮನೆ ಮಾತ್ರ ಕಾಣ್ತಾ ಅಂತೇಳಿ ಕೇಳಿದರೆ ಅದರ ಹಿಂದಿನ ಉದ್ದೇಶ ಬೇರೆ ಬೇರೆ ಇರ್ತದೆ. ಅದು ಬಿಡಿ, ಅದು ಬೇರೆ ವಿಚಾರ. ಅದನ್ನು ನಾವು ಎಷ್ಟೇ ಮಾತನಾಡಿದರೂ ಕೂಡ ನಾವು ಇದನ್ನು ಸರಿ ಮಾಡಲಿಕ್ಕಾಗುತ್ತಾ? ದೇವರನ್ನೇ ಸರಿ ಮಾಡಲಿಕ್ಕಾಗಲ್ಲ. ಬಟ್ ಇಲ್ಲಿ ಈಗ ನಡೆದಿರುವಂತಹ ಘಟನೆ ಏನಿದೆ, ಇದಕ್ಕೆ ಒಂದು 3-4 ಆಯಾಮಗಳಿದ್ದಾವೆ. ಜೊತೆಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಈಗ ಬಿಗ್ ಬಾಸ್ ಸೀಸನ್ 12 ಎಲ್ಲವೂ ಕೂಡ ಅಂದುಕೊಂಡಂತಾಗಿದ್ದಿದ್ರೆ ಇವತ್ತು ಕೂಡ ನಾರ್ಮಲ್ ಆಗೇ ಇರ್ತಿತ್ತು. ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೀತಿದ್ದು ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ನಡೀತಿಲ್ಲ. ಬಿಗ್ ಬಾಸ್ ಮನೆಯ ಹೊರಗಡೆ ಈಗ ಎಲ್ಲವೂ ಕೂಡ ನಡೀತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಬಿಗ್ ಬಾಸ್ ಮನೆಯಿಂದ ನಾನೆಲ್ಲರೂ ಕೂಡ ಹೊರಗಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇದೇ ರಕ್ಷಿತಾ ಹೇಳಿದರು. ಆದರೆ ರಕ್ಷಿತಾಗೆ ಹೊರಗಡೆ ಹಾಕ್ಲಿಕ್ಕೆ ಆಯಿತೋ ಆಗಲಿಲ್ಲೋ ಗೊತ್ತಿಲ್ಲ. ಬಟ್ ಸರ್ಕಾರ ಅಂತೂ ಆ ಕೆಲಸವನ್ನು ಮಾಡ್ತು. ಒಂದು ಕಡೆ ಬಿಗ್ ಬಾಸ್ ಪರವಾಗಿ ಒಂದಷ್ಟು ಜನ ಮಾತನಾಡ್ತಿದ್ರೆ, ಒಂದಷ್ಟು ಜನ ಬಿಗ್ ಬಾಸ್ ವಿರುದ್ಧವಾಗಿ ಇಲ್ಲಿ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ಇನ್ನು ಎರಡನೇದು, ಈಗ ಬಿಗ್ ಬಾಸ್ ಕಾರ್ಯಕ್ರಮದ ಟೀಮ್ನವರು ಏನೂ ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳ್ಬೋದು. ಬಟ್ ಇಲ್ಲಿ ತಪ್ಪು ಮಾಡಿದ್ದು ಯಾರು? ಜಾಲಿವುಡ್ ಸ್ಟುಡಿಯೋಸ್ ಅವರು ಮಾಡಿದಂಥ ತಪ್ಪಿನಿಂದ ಇವರಿಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬಂತಾಯಿತು. ಯಾಕಂತ ಹೇಳಿದ್ರೆ ಅಲ್ಲಿನ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡೋದು ಬಿಗ್ ಬಾಸ್ದು ಒಂದಷ್ಟು ಕರ್ತವ್ಯಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಬಿಗ್ ಬಾಸ್ ಟೀಮ್ನವರು ಅದು ಮಾಡ್ತಾರೆ, ಪ್ರೊಡಕ್ಷನ್ ಹೌಸ್ ಅವ್ರು ಮಾಡಬೇಕು, ಅದನ್ನು ಮಾಡ್ತಾರೆ. ಬಟ್ಟು ಅದನ್ನು ಮೀರಿ ಒಂದಷ್ಟು ನಿಯಮಗಳನ್ನು ಜಾರಿಗೊಳಿಸ್ಕೊಬೇಕಾಗಿದ್ದು ಅಥವಾ ಅದನ್ನು ಮಾಡಬೇಕಾಗಿದ್ದು ಯಾರ ಕೆಲಸ ಅಂತೇಳಿ ಕೇಳಿದ್ರೆ ಅದು ಅಲ್ಲಿನ ಜಾಲಿಡೇಸ್ ಸ್ಟುಡಿಯೋಸ್ ಅವ್ರದ್ದು. ಬಟ್ ಅವರು ಏನಾದರೂ ಈ ವಿಚಾರದಲ್ಲಿ ಏನು ನಿರ್ಲಕ್ಷ್ಯವನ್ನು ವಹಿಸಿದ್ರಲ್ಲ, ಅದರ ಪರಿಣಾಮ ಇವತ್ತು ಬಿಗ್ ಬಾಸು ಈ ರೀತಿ ಅರ್ಧಕ್ಕೆ ನಿಲ್ಲುವಂತಾಯಿತು. 2 ವಾರಕ್ಕೆ ಬೀಗ ಹಾಕುವಂಥ ಪರಿಸ್ಥಿತಿ ಬಂತು. ಈಗ ಎಲ್ಲರೂ ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಲ್ಲ ಸ್ಪರ್ಧಿಗಳು ಕೂಡ ಸುಮಾರೊಂದು 17 ರೂಮ್ ಏನೋ ಬುಕ್ ಆಗಿದೆಯಂತೆ ಎಲ್ರಿಗೂ ಕೂಡ ಸೇರಿ, ಸಿಬ್ಬಂದಿಗಳಿಗೆ ಮತ್ತು ಪ್ರಮುಖ ತಂತ್ರಜ್ಞರಿಗೆ, ಹಾಗೆಯೇ ಇವರಿಗೆ ಎಲ್ರಿಗೂ ಕೂಡ ಸೇರಿ ಒಂದಷ್ಟು ಜನ ರೆಸಾರ್ಟಿಗೆ ಶಿಫ್ಟ್ ಆಗಿದ್ದಾರೆ ಸ್ಪರ್ಧಿಗಳು ಸೇರಿ. ಈಗ ಏನಾಗುತ್ತೆ ಇವತ್ತು ಅಂತ ಹೇಳಿ ಕೇಳಿದ್ರೆ, ಮೊದಲಿಗೆ ಕಾನೂನು ಹೋರಾಟದ ಚಿಂತನೆಯಲ್ಲಿದ್ದಾರೆ. ಈ ಮಾತುಕತೆಗೆ ಬರ್ತಾರೆ. ಈಗ ಏನಾಗುತ್ತೆ, ಪ್ರಾರಂಭದಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಆ ಮಾತುಕತೆ ಫಲಪ್ರದ ಆಗದೆ ಹೋದಲ್ಲಿ, ಅಂದರೆ ಈಗೇನು ನಿಯಮ, ಅದಕ್ಕೇನು ರೂಲ್ಸು ಫಾಲೋ ಮಾಡಬೇಕು, ಪೆನಾಲ್ಟಿಗಳನ್ನ ಕಟ್ಟೇನೆ ಅದಕ್ಕೇನು ನಿಯಮ ಬದ್ಧವಾಗಿ ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನೋಡ್ತಾರೆ ಆರಂಭದಲ್ಲಿ. ಅದಾಗಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಈ ಲೀಗಲ್ ಟೀಮ್ನವ್ರು ಏನು ಮಾಡ್ತಾರೆ, ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಅರ್ಜೆಂಟಾಗಿ ಒಂದು ಅಪ್ಲಿಕೇಶನನ್ನು ಹಾಕಿಬಿಟ್ಟು ವಿಚಾರಣೆಗೆ ಬಂದು ಮಧ್ಯಾಹ್ನದೊಳಗಡೆ ಟೆಲಿಕಾಸ್ಟು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಆ ರೀತಿ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಸುಮಾರು ಆ್ಯಂಗಲ್ಗಳಿದಾವೆ ಸ್ನೇಹಿತರೆ. ಇದನ್ನು ನಾನು ಹೇಳೋದಕ್ಕೆ ಅಂತೇಳಿ ಈ ಸ್ಟೋರಿಯನ್ನು ಮಾಡ್ತಿರುವಂಥದ್ದು. ಇಲ್ಲಿ ನಾನಾ ಆಯಾಮಗಳು, ನಾನಾ ಆ್ಯಂಗಲ್ಗಳು ಕೂಡ ಇದ್ದಾವೆ. ಈಗ ನಂಬರ್ 1 ಕಾನೂನು ಬಾಹಿರ ಅನ್ನುವಂಥದ್ದು. ಕಾನೂನು ಬಾಹಿರವಾಗಿ ಈಗ ಜಾಲಿಡೇಸ್ ಸ್ಟುಡಿಯೋ ಮಾಲಿನ್ಯ ಮಂಡಳಿಯಿಂದ ಯಾವುದೇ ರೀತಿಯಾದಂತಹ ಪರ್ಮಿಷನ್ಸನ್ನು ಮತ್ತು ಕ್ಲಿಯರಿಂಗ್ ಲೆಟರ್ಗಳನ್ನು NOCಯನ್ನು ಪಡ್ಕೊಂಡಿಲ್ಲ ಅನ್ನುವಂಥದ್ದು ಮೊದಲ ಅಬ್ಜೆಕ್ಷನ್ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ದೂರು ಕೂಡ ದಾಖಲಾಗಿತ್ತು.
ಸ್ಥಳೀಯರು ಒಂದಷ್ಟು ಜನ ದೂರನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ದಿನೇಶ್ ಅನ್ನುವಂಥ ಪ್ರಮುಖ ದೂರುದಾರ ಇದರ ವಿಚಾರವಾಗಿ ಈ ನಿನ್ನೆಯಿಂದನೂ ಕೂಡ ಮಾತಾಡ್ತಾ ಬಂದಿದ್ದಾರೆ. ಅವರ ಒಂದು ಈ ಒತ್ತಡದ ಪರಿಣಾಮ ಈ ರೀತಿ ಆಯಿತು ಅಂತೇಳಿ. ಒಂದು ಅನದರ್ ಸೈಡಲ್ಲಿ ಏನಾಗುತ್ತೆ, ಈ ರೀತಿ ಆದ ತಕ್ಷಣ ಒಂದು ಮಾತುಕತೆ ಆಗಿರುತ್ತೆ. ಬಟ್ ಅದು ಆ ಮಾತುಕತೆ ಫಲಪ್ರದ ಆಗದೇ ಇರುವಂಥ ಕಾರಣಕ್ಕೋಸ್ಕರ ನಾನು ಯಾವ ರೀತಿಯ ಮಾತುಕತೆ ಅಂತೇಳಿ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ. ಅದು ಫಲಪ್ರದ ಆಗದೇ ಇರುವಂಥ ಕಾರಣಕ್ಕೋಸ್ಕರ ನಂತರ ಈ ರೀತಿಯೆಲ್ಲ ಆಗಿರುತ್ತೆ. ಒಂದು ಕಾನೂನಾತ್ಮಕವಾಗಿ. ಎರಡನೇದು, ಅಲ್ಲಿ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ಆಗಿರ್ತದೆ. ಅಲ್ಲಿ ಯಾರೋ ಒಬ್ಬರು ಉಲ್ಟಾ ಮಾತಾಡಿದ್ರು ಅಂತ ಹೇಳಿದ್ರೆ ಅಲ್ಲಿಗೆ ಹೋದಂಥ ಅಧಿಕಾರಿಗಳಿಗೆ ಸಹಜವಾಗಿ ಸಿಟ್ಟು ಪಿತ್ತಕ್ಕೆ ನೆತ್ತಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಇನ್ನಷ್ಟು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಇದು ಎರಡನೇ ಆ್ಯಂಗಲ್. ಇನ್ನು ಮೂರನೇ ಆ್ಯಂಗಲ್ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರ ಹೆಸರು ಇಲ್ಲಿ ಪ್ರಸ್ತಾಪ ಆಗ್ತಾಯಿದೆ. ಕಾರಣ ಏನು ಅಂತ ಹೇಳಿದ್ರೆ, ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಂಥ ಸಂದರ್ಭದಲ್ಲಿ ಯಾರೂ ಕನ್ನಡ ಚಿತ್ರರಂಗದ ಸ್ಟಾರ್ಸ್ಗಳು ಬಾರದೇ ಇದ್ದಾಗ ಇಂಥದ್ದೊಂದು ಮಾತನ್ನು ಹೇಳಿದರು, ನಟ್ ಬೋಲ್ಟ್ ಟೈಟ್ ಮಾಡಬೇಕಾಗುತ್ತೆ ಅಂತೇಳಿ. ಈ ಹೇಳಿಕೆಯ ನಂತರ ಕನ್ನಡದ ಸುದೀಪ್ ಸೇರಿದಂತೆ ಒಂದಷ್ಟು ಜನ ನಟರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಸುದೀಪ್ ಒಂದು ಖಾಸಗಿ ಚಾನಲ್ನ ಸಂವಾದದಲ್ಲಿ ಸ್ವಲ್ಪ ಖಾರವಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಇದನ್ನು ತುಂಬ ಸೈಲೆಂಟಾಗಿ ಸುದೀಪ್ ಸ್ವೀಕರಿಸಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಸುದೀಪ್ ಪ್ರತಿಕ್ರಿಯೆಯನ್ನು ಸ್ವಲ್ಪ ಖಾರವಾಗಿ ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಿದ ಬಳಿಕ ಅದನ್ನು ಗಮನಿಸಿದಂಥ ಡಿ ಕೆ ಶಿವಕುಮಾರ್ ಅವತ್ತೇ ಮುಹೂರ್ತವನ್ನು ಇಟ್ಟಿದ್ದರು ಅನ್ನುವಂತಹ ಮಾತುಗಳಿದ್ದಾವೆ. ಅಂದರೆ ಡಿ ಕೆ ಶಿವಕುಮಾರ್ ಫಿಕ್ಸ್ ಆಗಿದ್ದರು, ಇಲ್ಲ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಸುದೀಪ್ ಉಲ್ಟಾ ಮಾತಾಡಿದ ಬಳಿಕ ಕೇಳಬೇಕಾ, ಅಗೇನು ಗೇರನ್ನು ಹಾಕಿದಂತಹ ಡಿ ಕೆ ಶಿವಕುಮಾರ್ ಇವತ್ತು ಬ್ರೇಕನ್ನು ಅಪ್ಲೈ ಮಾಡಿದ್ದಾರೆ ಬಿಗ್ ಬಾಸ್ಗೆ ಅಂತೇಳಿ. ಈಗ ಪರಿಣಾಮ ಮಂಗಳವಾರ ಬ್ರೇಕ್ ಬಿದ್ದಿದೆ ಬಿಗ್ ಬಾಸ್ಗೆ ಅನ್ನೋಂಥದ್ದು. ಅಲ್ಲಿಗೆ ನಟ್ ಬೋಲ್ಟು ಟೈಟ್ ಮಾಡೋದನ್ನು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತೇಳಿ. ಈ ಡಿ ಕೆನೇ ಎಲ್ಲವನ್ನು ಕೂಡ ಮಾಡಿಸಿದ್ದು ಅಂತಲೂ ಕೂಡ ಕೆಲವೊಂದಷ್ಟು ರಾಜಕೀಯ ಆರೋಪಗಳಿದ್ದಾವೆ. ಬಟ್ ಡಿ ಕೆ ಶಿವಕುಮಾರ್ ನೇರವಾಗಿ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅನ್ರಿ ಅಂತಲೇ ಹೇಳಿದ್ದಾರೆ. ನನಗೇನು ಮಾಡೋ ಕೆಲಸ ಅಲ್ವಾ ಅದನ್ನೆಲ್ಲ ಮಾಡ್ತಾ ಕೂರೋದಕ್ಕೆ ಅಂತಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಈಗ ಇರುವಂಥದ್ದು ಜಾಲಿವುಡ್ ಸ್ಟುಡಿಯೋದವರ ಮುಂದಿನ ಹೆಜ್ಜೆಗಳು ಏನು ಅನ್ನುವಂಥದ್ದು. ಅವರ ಮೇಲೆ ಇರುವಂಥ ಒಂದಷ್ಟು ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಯಾವುದೇ ಇಂಡಸ್ಟ್ರಿ ಆದರೆ ಸ್ವಲ್ಪ ಅವ್ರಿಗೂ ಕೂಡ ಕನ್ಸೆಷನ್ಸ್ಗಳನ್ನು ಕೊಡಬೇಕಾಗುತ್ತೆ. ಹಾಗಂದ ಮಾತ್ರಕ್ಕೆ ನಿಯಮ ಬಾಹಿರವಾಗಿ ಅಲ್ಲ, ನಿಯಮಬದ್ಧವಾಗಿ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಯಮ ಬಾಹಿರವಾಗಿ ಮಾಡಿದಂಥ ಪರಿಣಾಮ ಇಷ್ಟೆಲ್ಲ ಆಗಿದೆ ಅಂತೇಳಿ. ಈಗ ಮುಂದೆ ಏನು ಮಧ್ಯಾಹ್ನದೊಳಗಡೆ ಟೆನಿಕಾಸ್ಟು ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗುವಂತಾಗಬೇಕು. ನಂತರ ಬಿಗ್ ಬಾಸ್ನ ಆಟ ಶುರು ಆಗಬೇಕು. ಜೊತೆಗೆ ಒಂದಷ್ಟು ಕ್ಲಾರಿಟಿಯನ್ನು ಕೂಡ ಕೊಡಬೇಕಾಗುತ್ತೆ. ವೀಕೆಂಡ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ಬೋದು. ಏನು ಮಾತನಾಡ್ತಾರೆ ಅಥವಾ ಮಾತನಾಡದೆ ಸೈಲೆಂಟ್ ಇದ್ಬಿಡ್ತಾರಾ, ಮಾತನಾಡಿ ಮತ್ತಿನ್ನೊಂದ್ಸಲ ಹೊಡೆತ ತಿನ್ನೋದು ಬೇಡ ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಇದ್ಬಿಡ್ತಾರಾ ಗೊತ್ತಿಲ್ಲ. ಬಟ್ ಈ ವಿಚಾರ ಏನಿದೆ, ಈ ವಿಚಾರ ಬಿಗ್ ಬಾಸ್ ಮನೆಯ ಇತರ ಒಂದಷ್ಟು ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸ್ಪರ್ಧಿಗಳಾಗಿರ್ಬೋದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕು, ಸರ್ಪ್ರೈಸು. ರಾತ್ರಿ ನೋಡಿ ಅವ್ರವ್ರ ಮುಖ, ಒಬ್ಬೊಬ್ಬರು ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಏನಾಗ್ತಿದೆ ಅನ್ನೋದೇ ಪಾಪ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಸಡನ್ನಾಗಿ ಇವೆಲ್ಲ ವಿಚಾರಗಳು ನಡೆದಿರುವಂಥದ್ದು. ಈಗ ಅವ್ರಿಗೆ ಇನ್ನೂ ಕೂಡ ಮೊಬೈಲು ಅಥವಾ ಬೇರೆ ಸೋಷಿಯಲ್ ಮೀಡಿಯಾದ್ದು ಇನ್ನೊಂದು ಮಾಧ್ಯಮದ್ದು ಯಾವುದೂ ಕೂಡ ಸಂಪರ್ಕ ಕೂಡ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ಅವ್ರನ್ನ ರೂಮಿಗೆ ಹಾಕಿದ್ರೂ ಕೂಡ ಅಲ್ಲೂ ಕೂಡ ಟಿ ವಿ ಇನ್ನೊಂದು ಮತ್ತೊಂದು ಯಾವುದನ್ನು ಕೂಡ ನೋಡುವಂಥ ಅವಕಾಶ ಇರೋದಿಲ್ಲ. ಹಾಗಾಗಿ ತೊಂದರೆ ಇಲ್ಲ. ಬಟ್ ಆದರೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅವರಿಗೆ ಹೊರಗಡೆ ಜಗತ್ತಿನ ಸಂಪರ್ಕ ಸಿಗೋಂಗೆ ಆಯಿತು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಆಟ ಮತ್ತೆ ಹಳ್ಳ ಹತ್ತು ಹೋಗುತ್ತೆ. ಹೀಗಾಗಿ ಈಗ ಬೀಗ ಜಡಿದಿರುವಂಥ ಅಧಿಕಾರಿಗಳು ಯಾವಾಗ ಬೀಗ ತೆಗಿತಾರೆ, ಬೀಗ ತೆಗೆದ ಬಳಿಕ ಈ ಆಟ ಯಾವ ರೀತಿ ಇರ್ತದೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಬಟ್ 2 ವಾರಕ್ಕೆ ಬೀಗ ಬಿದ್ದಿರುವಂಥದ್ದು ಯಾವ ಭಾಷೆಯಲ್ಲೂ ಯಾವ ಸೀಸನ್ನಲ್ಲೂ ಕೂಡ ಆಗಲಿಲ್ಲ. ಕನ್ನಡಕ್ಕೆ ಒಂದು ರೀತಿಯಲ್ಲಿ ಇದು ಅವಮಾನ, ಕನ್ನಡ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಅವಮಾನ. ಬಟ್ ಕಳೆದ ಬಾರಿಯೂ ಕೂಡ ಪೊಲೀಸರು ಬಂದಿದ್ದರು, ಅದರ ಹಿಂದಿನ ಸಲನೂ ಕೂಡ ಪೊಲೀಸರು ಬಂದಿದ್ದರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ. ಬಟ್ ಈ ಬಾರಿ ಪೊಲೀಸರು ಕೂಡ ಬಂದಿದ್ದರು, ಅಧಿಕಾರಿಗಳು ಕೂಡ ಬಂದಿದ್ದರು, ಕೊನೆಗೆ ಬೀಗನ್ನೇ ಹಾಕಿದ್ರು. ಇಂಥದ್ದೊಂದು ಡೆವಲಪ್ಮೆಂಟ್ ನಡೆದುಬಿಟ್ಟಿದ್ದು ಮಾತ್ರ ವಿಪರ್ಯಾಸ ಅಂತಲೇ ಹೇಳ್ಬೋದು. ನೋಡಿ, ಒಂದು ಚಿಕ್ಕ ತಪ್ಪುಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ ಅನ್ನೋದಕ್ಕೆ ಸಾಕ್ಷಿ ಇದು. ಹಾಗೆಯೇ ಬಿಗ್ ಬಾಸ್ ಕಾರ್ಯಕ್ರಮ ಮುಂದೆ ಪ್ರಸಾರ ಆಗ್ತದ, ಇವತ್ತು ರಾತ್ರಿ ಪ್ರಸಾರ ಆಗ್ತದ ಅನ್ನುವಂತಹ ಪ್ರಶ್ನೆಗೆ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಕಾರಣ ಇರಬಹುದು ಈ ರೀತಿ ಆಗೋದಕ್ಕೆ ಅನ್ನುವಂಥದ್ದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.